ವಿಶ್ವಶ್ರೇಷ್ಠ ವೇಗಿ ಜಸ್ಪ್ರೀತ್ ಬೂಮ್ರಾನ ಬಿಡಿದ ವೈಭವ್ ಸೂರ್ಯವಂಶಿ. ರಾಜಸ್ಥಾನ ರಾಯಲ್ಸ್ಗೆ ಹ್ಯಾಟ್ರಿಕ್ ಜಯಬೇರಿ. ಮಳೆಯಿಂದ ಅಡಚಣೆಗೊಳಗಾದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಅವರ ಬ್ಯಾಟಿಂಗ್ ಆರ್ಭಟಕ್ಕೆ ನಲುಗಿದ ಮುಂಬೈ ಇಂಡಿಯನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 27 ರನ್ಗಳಿಂದ ಪರಾಭವ ಅನುಭವಿಸಿದೆ. ಇಡೀ ಪಂದ್ಯದಲ್ಲಿ ಹೈಲೈಟ್ ಆಗಿದ್ದು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್. ಅದರಲ್ಲೂ ಅವರು ವಿಶ್ವ ಶ್ರೇಷ್ಠ ವೇಗಿ ಜಸ್ಪ್ರೀತ್ ಬೂಮ್ರಾ ಅವರ ಒಂದೇ ಓವರ್ನಲ್ಲಿ ಹೊಡೆದ 2 ಸಿಕ್ಸರ್ಗಳು. 15 ವರ್ಷದ ಈ ಬಾಲಕ ತಾನು ಸಾಮಾನ್ಯನಲ್ಲ, ತನ್ನನ್ನ ನಿರೀಕ್ಷಿಸುವಂತಿಲ್ಲ ಎಂಬುದನ್ನು ಕ್ರಿಕೆಟ್ ವಿಶ್ವದ ಮುಂದೆ ಮತ್ತೊಮ್ಮೆ ಸಾರಿದ್ದಾನೆ. ಯಾಕೆಂದ್ರೆ ವೈಭವ್ ಸೂರ್ಯವಂಶಿ ಎಂಬ ಹುಡುಗ ಈ ಬಾರಿ ಬೆವರಿಳಿಸಿದ್ದು ಪ್ರಸ್ತುತ ವಿಶ್ವದಲ್ಲಿಯೇ ಅತ್ಯುತ್ತಮ ವೇಗಿ ಎಂದೇ ಹೆಸರುವಾಸಿಯಾಗಿರುವ ಜಸ್ಪ್ರೀತ್ ಬೂಮ್ರಾಗೆ. ತಾನೆದುರಿಸಿದ ಬೂಮ್ರಾ ಅವರ ಮೊದಲ ಎಸೆತವನ್ನೇ ಸಿಕ್ಸರ್ ಗಟ್ಟಿದ ವೈಭವ್ ಕೇವಲ 14 ಎಸೆತಗಳಲ್ಲಿ ಹೊಡೆದಿದ್ದು 39 ರನ್. ಹೊಡೆದದ್ದು 5 ಸಿಕ್ಸರ್, 1 ಬೌಂಡ್ರಿ. ಅದರಲ್ಲಿ 2 ಸಿಕ್ಸರ್ ಬೂಮ್ರಾಗೆ. ಅವರು ಹಾಕಿಕೊಟ್ಟ ಬುನಾದಿಯ ಮೇಲೆ ರನ್ ಹೊಳೆಯನ್ನೇ ಹರಿಸಿದ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನ 27 ರನ್ಗಳಿಂದ ಪರಾಭವಗೊಳಿಸಿದೆ. ಈ ಮೂಲಕ ಈ ಸೀಸನ್ನಲ್ಲಿ ಹ್ಯಾಟ್ರಿಕ್ ಜಯ ಸಂಪಾದಿಸಿದೆ. ಜೊತೆಗೆ ಆಡಿರುವ 3 ಪಂದ್ಯಗಳಿಂದ 6 ಅಂಕ ಕಲೆ ಹಾಕಿ ಐಪಿಎಲ್ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ. ಗುವಾಹಟಿಯ ಬಾರ್ಸಾಪರ್ ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆದ ಪಂದ್ಯ ಮಳೆಯಿಂದ ಅಡಚಣೆಗೊಳಗಾದ ಕಾರಣ 11 ಓವರ್ಗಳಿಗೆ ಇಳಿಸಲ್ಪಟ್ಟಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡ 3 ವಿಕೆಟ್ ಕಳೆದುಕೊಂಡು 150 ರನ್ ಕಲೆ ಹಾಕಿತ್ತು. ಈ ಮೊತ್ತವನ್ನ ಬೆನ್ನತ್ತಿ ಹೊಟ್ಟ ಮುಂಬೈ ನಿಗದಿತ ಓವರ್ಗಳು ಮುಗಿಯೋದ್ರೊಳಗಾಗಿ 9 ವಿಕೆಟ್ ನಷ್ಟಕ್ಕೆ 123 ರನ್ ಗಳಿಸಲಷ್ಟೇ ಶಕ್ತವಾಗಿದೆ.